ಇದು ದುರ್ಗಿ ಬಂಗಾರಿ ಮಗಳು. ಇದನ್ನು ನೀವು ನೋಡಿರ್ಬೋದು. ಇದು ಈಗ ಅದರ ಅಮ್ಮ ಮತ್ತೆ ಪ್ರೆಗ್ನೆಂಟು, 4-5 ತಿಂಗಳ ಆಗಿರಬೇಕು. ಇದು ಕೂಡ ತುಂಬ ಬೇಗ ಹೀಟಿಗೆ ಬಂತು. ಆದರೆ ನಾವು ಒಂದು 2 ಹೀಟ್ ಬಿಟ್ಟು ಆಮೇಲೆ ಮಾಡಿಸಿದ್ವಿ. ಇದರ ಅಮ್ಮ ಇದು ಅಷ್ಟೇ 2-3 ತಿಂಗಳ ಹೆಚ್ಚು ಕಡಿಮೆ ಕರು ಹಾಕ್ಬೋದು ಅಲ್ಲ. ಇದಕ್ಕೆ ಇವಾಗ 4 ತುಂಬಿ 5 ಬಂತು, 5 ತುಂಬಿ 6 ಬಂತೇನೋ ಮೋಸ್ಟ್ಲಿ. ಅದರ ಅಮ್ಮನಿಗೂ ಅಷ್ಟೇ 5 ತುಂಬಿ 6 ಬಂತಿರಬೇಕು. ಇದು ಸಣ್ಣ ಕಾಳಿ ಅಂತ. ಇದನ್ನು ಇನ್ಸಮೇಷನ್ ಮಾಡಿದಾಗ ಒಬ್ಬರು ಕೇಳ್ತಾಯಿದ್ರು, ಇಷ್ಟು ಸಣ್ಣ ಮಗುಗೆ ಇನ್ಸಮೇಷನ್ ಮಾಡಿದರೆ ನೀನು ತಗೊಳ್ತಿದ್ಯಾ ಅಂತ ಕೇಳ್ತಾಯಿದ್ರು. ಅವು 9 ತಿಂಗಳ 10 ತಿಂಗಳ ಆದ ಕೂಡಲೇ ಒಂದು ಹೀಟನ್ನು ಬಿಟ್ಟು ನಾವು ಮಾಡಿಸಿ ಬಿಡ್ತೇವೆ. ನೋಡಿ ಅವಿಗೆ ಇನ್ನೂ ಫುಲ್ ಅದಕ್ಕೆ ದಾಣೆ ಒಳ್ಳೆ ಆಹಾರವನ್ನು ಕೊಟ್ಟರೆ ಇನ್ನು ಮತ್ತು ಬೆಳವಣಿಗೆ ಉಂಟು. ಇನ್ನೂ 5-6 ತಿಂಗಳ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಅದಕ್ಕೆ ಇವಾಗ 3 ತುಂಬಿ 4 ಬಂತಿರಬೇಕು, ಇಲ್ಲ 3 ತುಂಬಿ 4 ಬಂತಿರಬೇಕು, ಇಲ್ಲ 4 ತುಂಬಿ 5 ಬಂತಿರಬೇಕು. ಇಷ್ಟು ಬೆಳವಣಿಗೆ ಆಗಿದೆ ಅದೇ ಸಣ್ಣ ಕಾಳಿ ಮರಿ. ಇದಕ್ಕೂ ಅಷ್ಟೇ ಮೊನ್ನೆ ಮಾರ್ಚ್ ಅಲ್ಲ, ಏಪ್ರಿಲ್ 8-10 ಅದಕ್ಕೆ 1 ವರ್ಷ ಆಯಿತು. ಇದಕ್ಕೆ 1 ವರ್ಷ ಆಯಿತು. ಇದಕ್ಕೆ ಇವಾಗ 4 ತುಂಬಿ 5 ತಿಂಗಳ ಬಂತು ಇವಾಗ, ಪ್ರೆಗ್ನೆಂಟು ಅಷ್ಟೇ. ನಮ್ಮ ಮನೆಯಲ್ಲಿ ಎಲ್ಲ ಹಸು ಕರುಗಳು ಸುಮಾರಾಗಿ 9 ತಿಂಗಳ, ಹೆಚ್ಚು ಅಂದರೆ 10 ತಿಂಗಳಕ್ಕೆ ಹೀಟಿಗೆ ಬಂದೇ ಬಿಡ್ತವೆ. ನಾವು 1 ಹೀಟು 2 ಹೀಟು ಬಿಟ್ಟು ಮಾಡಿಸಿ ಬಿಡ್ತೇವೆ. 2ನೇ ಹೀಟಿಗೆ ಮಾಡಿಸಿ ಬಿಡ್ತೇವೆ. ಈ ಮಕ್ಕಳನ್ನು ಕೂಡ ಇದು ಸ್ವಾತಿ ಅಂತ ನೀವು ನೋಡಿರ್ಬೋದು ಹೇಗೆ ಬೆಳವಣಿಗೆ ಆಗಿದೆ ಅಂತ. ಇದಕ್ಕೂ ಏನು ಜಾಸ್ತಿ ತಿಂಗಳ ಆಗಿಲ್ಲ. ಇವು ಅಷ್ಟೇ 9-10 ತಿಂಗಳದೊಳಗೆ ಹೀಟಿಗೆ ಬಂದೇ ಬಿಡ್ತವೆ. ಇದು ಗೋಪಿ ಅಂತ ನೋಡಿ. ಇದು ಗೋಪಿ. ಇದಕ್ಕೆ ಹೆಚ್ಚು 3 ತಿಂಗಳ ತುಂಬಿ 4ನೇ ತಿಂಗಳ ಬಂತು ಇವಾಗ. ಮತ್ತು ಜರ್ಸಿ ಮರಿಗಳು ಕೂಡ ಸರಿಯಾಗಿ ಪಾಲನೆ ಪೋಷಣೆ ಆಯಿತು ಅಂದರೆ ಬೇಗ 1 ವರ್ಷದೊಳಗೆ ಹೀಟಿಗೆ ಬಂದು ಬಿಡ್ತವೆ. ಯಾಕಂದರೆ ಉದಾಹರಣೆಗೆ ನೀವು ಇದನ್ನೇ ನೋಡ್ಬೋದು. ಇದು 1 ವರ್ಷದ ಮಗುಗೆ ನಾವು ಇನ್ಸಮೇಷನ್ ಮಾಡಿಸಿದ್ದು, ಇವಾಗ ಕಟ್ಟಿಬಿಟ್ಟಿದೆ.